ನಟ ಮಡೆನೂರು ಮನು ಮೇಲೆ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಅತ್ಯಾಚಾರದ ಆರೋಪ ಈಗ ಆಲ್ರೆಡಿ ಪೊಲೀಸ್ ಬಂಧನ ಮಾಡಿರುವಂಥದ್ದು. ಸೊ ಸದ್ಯಕ್ಕೆ ಅವರ ಚೊಚ್ಚಲ ಸಿನಿಮಾ ಏನು ಕುಲದಲ್ಲಿ ಕಿಳೆಯವತಿ ರಾಜ್ಯಾದ್ಯಂತ ರಿಲೀಸ್ ಆಗಬೇಕಾಗಿತ್ತು, ಆಗಿದೆ ಕೂಡ. ಯಾಕಂದ್ರೆ ಈ ಒಂದು ಸಂಭ್ರಮದಲ್ಲಿ ಅವರು ಕೂಡ ಭಾಗಿಯಾಗಬೇಕಾಗಿತ್ತು, ಅದಾಗಿಲ್ಲ ಇವತ್ತು. ಸೊ ಸದ್ಯಕ್ಕೆ ನಮ್ಮ ಜೊತೆ ಸಿನಿಮಾದ ನಿರ್ದೇಶಕರಾದಂತಹ ರಾಮನಾರಾಯಣ ಇದ್ದಾರೆ, ಬನ್ನಿ ಮಾತಾಡ್ತೋಣ. ಸರ್ ನಮಸ್ತೆ. ಒಂದು ಮೊದಲ ಸಿನಿಮಾ ಚೊಚ್ಚಲ ಬಾರಿಗೆ ನಾಯಕ ನಟನಾಗಿ ಸಾಕಷ್ಟು ಕನಸುಗಳು ಉಟ್ಕೊಂಡಿರುತ್ತೆ ಅಲ್ಲಿಂದನೇ, ಒಂದು ಸಿನಿಮಾ ಯಾವಾಗ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ. ಸೊ ಇವ್ರಿಗೆ ಬಹಳ ಪ್ರೀತಿ ಇತ್ತು, ಯಾಕೆಲ್ಲ ಈ ಸಿನಿಮಾ ಮೇಲೆ ಇಡೀ ರಾಜ್ಯದ ಪ್ರವಾಸ ಮಾಡಿದ್ರು ಕೂಡ ಈ ಸಿನಿಮಾದ ಪ್ರಮೋಷನ್ ವಿಚಾರದಲ್ಲಿ. ಈಗ ನಟನೆ ಇಲ್ಲದೆ ಈ ಸಿನಿಮಾ ರಿಲೀಸ್ ಆಗಿರೋದು ಇವತ್ತು, ಎಷ್ಟು ಬೇಸರ ತರಿಸಿದೆ ಅಂತ. ಮನು ಈಗ ನಮ್ಮ ಜೊತೆಲಿಲ್ಲ, ತೆರೆ ಮೇಲೆ ಅಬ್ಬರಿಸಿದ್ದಾನೆ ಮನು ಮಡೆನೂರ್. ನಿಜವಾಗ್ಲೂ ತೆರೆ ಮೇಲೆ ಅಬ್ಬರಿಸಿರೋದಕ್ಕೆ ಸಾಕ್ಷಿ ಇವಾಗ ಜನ ಅದನ್ನ ಸ್ಪಂದನೆ ಏನು ಕೊಡ್ತಿದ್ದಾರೆ ನಾವೇ ನೋಡ್ತಾ ಇದ್ದೀವಿ. ತುಂಬ ಅದ್ಭುತವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಆಡಿಯನ್ಸಿಂದ ಸಿಗ್ತಾ ಇದೆ. ಖಂಡಿತ ಖುಷಿ ಆಗ್ತಿದೆ. ತುಂಬ ಒಂದು ಒಳ್ಳೆ ಸಿನಿಮಾ ನೋಡಿ ಆಚೆ ಬರ್ತಾ ಇರೋ ಫೀಲಿಂಗ್, ಆಡಿಯನ್ಸ್ ಎಲ್ಲ ಕಡೆ ವಿಸಿಲ್ಸು, ಕ್ಲಾಪ್ಸು, ಒಂದಷ್ಟು ಒಳ್ಳೆ ಎಮೋಷನ್ಸು, ಜನ ಎಂಜಾಯ್ ಮಾಡಿದ್ರು, ಎಲ್ಲವನ್ನೂ ಎಂಜಾಯ್ ಮಾಡ್ತಾವ್ರೆ. ಸೊ ಆಚೆ ಬರ್ತಿದ್ದಂಗೆ ಎಲ್ಲರೂ ವಿಶ್ ಮಾಡ್ತಿದ್ದಾರೆ, ಭಾಳ ಖುಷಿ ಆಗ್ತಿದೆ. ಎಂಟೈರ್ ಕರ್ನಾಟಕ ಜನ ನಮ್ಮ ಈ ಸಿನಿಮಾನ ನೋಡಬೇಕು. ಒಂದು ಬಹಳ ಶ್ರಮದ ಒಂದು ಪ್ರತಿಫಲ ಇದು ನಮ್ಮದು. ಸೊ ನೀವೆಲ್ಲ ಬಂದು ಕೈ ಹಿಡಿಬೇಕು. ಇದರಿಂದ ನಾನು ಪ್ರತಿ ಸರಿ ಹೇಳ್ತಿದ್ದೆ, ಬಹಳ ನೋವುಗಳಿದ್ದಾವೆ, ಅದೆಲ್ಲ ನೋವುಗಳು ಬರ್ತವೆ ಹೋಗ್ತವೆ. ಆದರೆ ನಮಗೊಂದು ಸದಾವಕಾಶ, ಈ ಸಿನಿಮಾ ನೋಡಿದಾಗ ನಾವು ಕೊಡುವಂಥ ಒಂದೊಂದು ಹಣ, ಒಂದೊಂದು ರೂಪಾಯಿ ಕೂಡ ನಮ್ಮ ಸೇನೆಗೆ ಸಲ್ಲುತ್ತೆ. ನಮ್ಮ ನಿರ್ಮಾಪಕರು ಅದೊಂದು ಮಾತು ಕೊಟ್ಟಿದ್ದಾರೆ, ಇದರಲ್ಲಿ ಬರ್ತಕ್ಕಂಥ ಲಾಭದಲ್ಲಿ 30% ನಾನು ಸೇನೆ ಕೊಡ್ತೀನಿ ಅಂತ. ಖಂಡಿತ ಅದೊಂದು ಆಗಬೇಕು, ನಮ್ಮಿಂದ ಕೂಡ ದೇಶ ಸೇವೆ ಆಗಲಿ ಅನ್ನೋದೇ ನನ್ನ ಒಂದು ಆಸೆ. ಇನ್ನು ಸಿನಿಮಾದ ನಾಯಕ ಅಂತ ಬಂದಾಗ ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನಾದ್ರು ಮೊದಲೇ ಅರಿವಿತ್ತ ಅಂತ ನೋಡಿ? ಯಾಕಂದ್ರೆ ರೀಸೆಂಟ್ ಆಗಿ ಸಂತ್ರಸ್ತೆ ಕೂಡ ಸಿನಿಮಾ ತಂಡದ ಜೊತೆ ಮಾತನಾಡಿದ್ರೆ ಸಿನಿಮಾ ರಿಲೀಸ್ ಟೈಮ್ ಇದನ್ನು ಮಾತನಾಡೋದು ಬೇಡ ಅಂತ ಏನಾದ್ರು ನಿಮ್ಮ ಕಡೆಯಿಂದ ಒಂದು ಮನವಿ ಹೋಗಿದ್ದ ನಿಜ? ಸರ್ ದಯವಿಟ್ಟು ಈ ಕ್ಷಣದಲ್ಲಿ ನಾನು ಭಾಳ ಇದನ್ನ ಸಂಭ್ರಮಿಸೋದಕ್ಕೆ ಇಷ್ಟಪಡ್ತೀನಿ. ಮನುಗೆ ಏನೂ ಆಗಿಲ್ಲ, ಮನು ಏನೂ ಆಗಲ್ಲ, ಮತ್ತೆ ಬಂದೇ ಬರ್ತಾರೆ. ಓಕೆ, ಈ ಸಮಸ್ಯೆಗಳು ಬಂದಿರೋದು ಯಾಕೆ ಏನು ಅನ್ನೋದನ್ನ ನಮಗೂ ಇನ್ನೂ ಪೂರ್ತಿ ಮಾಹಿತಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ಈಗ ನಮ್ಮ ಚಿತ್ರತಂಡ ತಲೆ ಕೆಡಿಸ್ಕೊಳಕ್ ಆಗ್ತಿಲ್ಲ. ಯಾಕಂದ್ರೆ ಸಿನಿಮಾ ಇಂಪಾರ್ಟೆಂಟ್, ಇದ್ರ ಮೇಲೆ ಹಾಕಿರೋ ಇನ್ವೆಸ್ಟ್ಮೆಂಟ್ ಇಂಪಾರ್ಟೆಂಟು. ಜನರಿಗೆ ನಾವು ಕರೆದಿದ್ದೀವಿ ಬನ್ನಿ ಅಂತ. ಈಗ ನಾವು ಜನರಿಗೆ ಸಿನಿಮಾ ತೋರಿಸಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಮೋಸ ಇನ್ನೊಂದಾಗಲ್ಲ. ಫಸ್ಟ್ ಇದನ್ನ ನಾವು ನೋಡ್ಬೇಕಾಯ್ತು. ಸಿನಿಮಾ ರಿಲೀಸ್ ಆಗಿದೆ, ಈಗ ಮನು ರಿಲೀಸ್ ಬಗ್ಗೆ ಯೋಚನೆ ಮಾಡ್ತೀವಿ ಸರ್. ಮುಕ್ತರಾಗಿ ಬರ್ತಾರೆ ಅನ್ನೋ ನಂಬಿಕೆ ಇದೆಯಾ ಸರ್? ಸರ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾಕೆ ಶಿಕ್ಷೆ ಆಗುತ್ತೆ? ಕಾನೂನು ಅನ್ನೋದು ಇದೆಯಲ್ಲ. ಸೊ ಅದು ಖಂಡಿತ ಯಾರು ಸರಿ ಇದಾರೋ ಅವ್ರ ಪರ ಕಾನೂನು ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ರಾಮನಾರಾಯಣ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ವೈರಸ್ ತಿಪ್ಟೂರು ಜೊತೆ ಲೊಕೇಶನ್ ಸೋರ್ಸ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.